ಎಲ್ಲರಿಗೂ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಡಿಯನ್ ಪೋಸ್ಟ್ ಅಲ್ಲಿ ವೇಕೆನ್ಸಿ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸಿಕೊಡ್ತೀನಿ. ಈಗಾಗಲೇ ಡೇಟ್ ಇನ್ನು ಆಗಸ್ಟ್ 5ಗೆ ಲಾಸ್ಟ್ ಆಗ್ತದೆ, ಆದಷ್ಟು ಬೇಗ ಅಪ್ಲೈ ಮಾಡಿ. ಸೊ ನಿಮಗೆ ವಿಡಿಯೋನ ಶುರು ಮಾಡ್ತೀನಿ. ಶುರು ಮಾಡೋದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಬರ್ತದೆ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ನೋಡಿ, ಈ ಲಿಂಕ್ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ನಿಮಗೆ ಈ ಲಿಂಕನ್ನು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿಗೆ ಬರ್ತದೆ, ಈ ಪೇಜಿಗೆ. ಸೊ ಫಸ್ಟ್ ಆಫ್ ಆಲ್ ಇದನ್ನು ನೋಡ್ಬೋದು, ಎಲ್ಲೆಲ್ಲ ವೇಕೆನ್ಸಿ ಇದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಇದು ಸ್ಟೇಟ್ಸ್, ಅದರಲ್ಲಿ ನಂದೀಗ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿದೆ ನೋಡಿ. ಸೊ ಕರ್ನಾಟಕ ಸೆಲೆಕ್ಟ್ ಮಾಡೋದು ಆದಮೇಲೆ ಇಲ್ಲಿ ನೋಡಿ ಬರ್ತದೆ ಕರ್ನಾಟಕ ಸರ್ಕಲ್, ಅಂದರೆ ಎಲ್ಲೆಲ್ಲ ಇದು ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಅಂತಿಲ್ಲ, ಇಲ್ಲಿ ಎಲ್ಲೆಲ್ಲ ಪೋಸ್ಟ್ ಇದೆ ಅಂತ ಇದರಲ್ಲಿ ಗೊತ್ತಾಗ್ತದೆ ನಿಮಗೆ. ಎಲ್ಲ ಇದರಲ್ಲಿ ಇರ್ತದೆ. ಬೇಕಾದರೆ ಇಲ್ಲಿ ವ್ಯೂ ಪೋಸ್ಟ್ ಅಂತ ಕೊಟ್ಟರೆ ಸಿಗ್ತದೆ, ಡಿವಿಷನ್ ಕೊಟ್ಟರೆ ಎಲ್ಲೆಲ್ಲ ಯಾವೆಲ್ಲ ಪೋಸ್ಟ್ ಇದೆ ಅಂತ. ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ, ಫಸ್ಟ್ ನೀವು ರಿಜಿಸ್ಟರ್ ಆಗಿಲ್ಲ ಅಂದರೆ ಇಲ್ಲಿ ನೋಡಿ ಸ್ಟೇಜ್ 1 ಇಲ್ಲಿದೆ, ಇಲ್ಲಾಂದರೆ ಇಲ್ಲಿದೆ ನೋಡಿ, ಇಲ್ಲಿ ಪ್ಲಸ್ ಕೊಟ್ಟರೆ ರಿಜಿಸ್ಟರ್ ಆಗಬೇಕು. ಇದನ್ನು ಪ್ಲಸ್ ಕೊಡ್ತೀನಿ. ಇಲ್ಲಿ ರಿಜಿಸ್ಟ್ರೇಷನ್ ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನೀವು ಫಾರ್ಗಾಟ್ ರಿಜಿಸ್ಟ್ರೇಷನಲ್ಲಿ ಏನಾದರೂ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಅದಾದಮೇಲೆ ಈಗ ರಿಜಿಸ್ಟರ್ ಆದಮೇಲೆ ಸೆಕೆಂಡ್ ಅಪ್ಲೈ ಆನ್ಲೈನ್, ಅಂದರೆ ಈಗ ರಿಜಿಸ್ಟರ್ ಆಗ್ತಿರಲ್ಲ, ರಿಜಿಸ್ಟರ್ ಆಗುವಾಗ ನಿಮಗೆ ರಿಜಿಸ್ಟ್ರೇಷನ್ ಫಾರ್ಮ್ ಬರ್ತದೆ ನೋಡಿ. ಕ್ಲಿಕ್ ಮಾಡಿದೆ, ಒಂದು ನಿಮಿಷ. ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಬಂದಿದೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ. ನಂದು ಆಲ್ರೆಡಿ ಆಗಿದೆ. ಸೊ ಅದಕ್ಕೆ ನಾನು ನಿಮಗೆ ಈಗ ತೋರಿಸಲ್ಲ, ಏನೆಲ್ಲ ಇದೆ ಅಂತ ನಿಮಗೆ ಹೇಳಿಕೊಡ್ತೀನಿ ಅಷ್ಟೇ. ಫಸ್ಟ್ ಆಫ್ ಆಲ್ ನಿಮ್ಮ ಮೊಬೈಲ್ ನಂಬರ್ ಹಾಕಿದ ಮೇಲೆ ಇಲ್ಲಿ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತಿದೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನಿಮಗೆ ಅದರಲ್ಲಿ ಒಂದು OTP ಬರ್ತದೆ. ಅದಾದಮೇಲೆ ವೆರಿಫೈ ಅಂತ ಬರ್ತದೆ, ಈ ಕಡೆ ರೈಟ್ ಮಾರ್ಕ್ ಬರ್ತದೆ. ಕೆಳಗಡೆ ಇಮೇಲ್ ಸಹ ಹಾಕಿ ವ್ಯಾಲಿಡೇಟ್ ಅಂತ ಕೊಟ್ಟರೆ ಅದಕ್ಕೆ ಇಮೇಲ್ಗೆ ಒಂದು OTP ಬಂದು ಇಲ್ಲಿ ರೈಟ್ ಮಾರ್ಕ್ ಬರ್ತದೆ. ಅಲ್ಲಿಗೆ ಅದು ಮುಗೀತು. ಕೆಳಗಡೆ ಬಂದರೆ ನಿಮ್ಮ ಹೆಸರು, ಅದರಲ್ಲಿ ಫಾದರ್ ಇಲ್ಲದ್ರೆ ಮದರ್ ನೇಮ್ ಕೆಳಗಡೆ ಹಾಕಬೇಕು. ಡೇಟ್ ಆಫ್ ಬರ್ತ್, ಜೆಂಡರ್, ಕಮ್ಯುನಿಟಿ ಯಾವುದು ಅಂತ, ಮತ್ತು ಯಾವ ಸ್ಕೂಲ್, ಸೆಕೆಂಡರಿ ಸ್ಕೂಲ್ ಅಂದರೆ ನಿಮ್ಮದು ಸೆಕೆಂಡರಿ ಸ್ಕೂಲ್, ಮತ್ತು ಇಯರ್ ಆಫ್ ಪಾಸಿಂಗ್ ಸೆಕೆಂಡರಿ ಸ್ಕೂಲ್ ಇದ್ದು, ಮತ್ತು ಎಂಟರ್ ಇದನ್ನು ಹಾಕಿದ್ರೆ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾದಮೇಲೆ ನಿಮಗೆ ಈ ರಿಜಿಸ್ಟ್ರೇಷನ್ ಫಿಲ್ ಆಗಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಂದರೆ ಡೈರೆಕ್ಟಾಗಿ ಹೋಗ್ತದೆ ನೆಕ್ಸ್ಟ್ ಸ್ಟೆಪ್ಪಿಗೆ. ನಾನೀಗ ಬಂದು ಸೆಕೆಂಡ್ ನಿಮಗೆ ತೋರಿಸ್ಲಿಕ್ಕೆ ಇಲ್ಲಿ ಅಪ್ಲೈ ಕೊಟ್ಟರೆ ಬರ್ತದೆ. ಅದು ಆಲ್ರೆಡಿ ಹೋಗ್ತದೆ, ಅದು ಯಾಕೆಂದರೆ ರಿಜಿಸ್ಟ್ರೇಷನ್ ಆದಮೇಲೆ ಡೈರೆಕ್ಟಾಗಿ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತದೆ. ನಾವು ರಿಜಿಸ್ಟರ್ ಮಾಡೋದಾದರೆ ಈ ರೀತಿ. ಅದಾದಮೇಲೆ ಇಲ್ಲಿ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ತದೆ. ನೀವು ಅಲ್ಲಿ ರಿಜಿಸ್ಟ್ರೇಷನ್ ಹಾಕಿರ್ತೀರಲ್ಲ, ಆ ನಂಬರನ್ನು ಇಲ್ಲಿ ಹಾಕಿ ಯಾವ ಸರ್ಕಲ್ಗೆ ಅಂತ ಹಾಕಿ ಇಲ್ಲಿ ಕೊಟ್ಟರೆ ಆಯಿತು. ಅದಾದಮೇಲೆ ನಿಮಗೆ ಏನಾಗ್ತದೆ, ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಬರ್ತದೆ. ಅದರಲ್ಲಿ ಎಲ್ಲ ಫಿಲ್ ಮಾಡ್ತಾ ಹೋಗಬೇಕು. ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ ಎಲ್ಲನೂ ಫಿಲ್ ಮಾಡ್ತಾ ಹೋಗಿ ಲಾಸ್ಟಿಗೆ ಸಬ್ಮಿಷನ್ ಕೇಳ್ತದೆ. ಅದನ್ನೆಲ್ಲ ಫಿಲ್ ಮಾಡಿ ಆದಮೇಲೆ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ತೆಗಿಲಿಕ್ಕೆ ಅದಕ್ಕಿಂತ ಮುಂಚೆ ನಿಮಗೆ ಪೇಮೆಂಟ್ ಆಪ್ಷನ್ ಕೇಳ್ತದೆ. ಅದು ಲಾಸ್ಟ್ ಪೇಮೆಂಟ್ ಆಪ್ಷನ್. ಇಲ್ಲಿ ನೋಡಿ ಫೀ ಪೇಮೆಂಟ್ ಅಂತ ಉಂಟು, ಅಲ್ಲಿ ಫೀ ಪೇಮೆಂಟ್ ಇಲ್ಲಿ ಲೆಫ್ಟ್ ಸೈಡಲ್ಲಿ. ಸೊ ಅಲ್ಲಿ ನಿಮಗೆ ನಿಮ್ಮ ಇದಕ್ಕೆ ಕ್ಯಾಟಗರಿಗೆ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಸೊ ಅದನ್ನು ನೀವು UPI ಮೂಲಕ ಇಲ್ಲದ್ರೆ ಯಾವುದಾದ್ರೂ ಬ್ಯಾಂಕ್ ಮೂಲಕ ಅದನ್ನು ಪೇ ಮಾಡ್ಬೋದು. ಅದಾದಮೇಲೆ ನಿಮಗೆ ಪ್ರಿಂಟ್ ಎಕ್ನಾಲಜ್ಮೆಂಟ್ ಸಿಗ್ತದೆ. ಸೊ ಪ್ರಿಂಟ್ ಮಾಡಿದರೆ ಅಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟಾಗಿ ಅಪ್ಲೈ ಮಾಡಿದಾಗ ಆಗ್ತದೆ. ಸೊ ಇಷ್ಟು ಈಸಿಯಾಗಿ ನಿಮಗೆ ಮೊಬೈಲಲ್ಲೇ ಮಾಡ್ಬೋದು ಈ ಅಪ್ಲಿಕೇಶನನ್ನು. ಆಗಸ್ಟ್ 5ಗೆ ಲಾಸ್ಟ್ ಡೇಟ್. ಸೊ ಆದಷ್ಟು ಬೇಗ ಮಾಡಿ ಈ ಅಪ್ಲಿಕೇಶನನ್ನು. ಸೊ ಇಲ್ಲಿ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು.